ಹಾಯ್ ಫ್ರೆಂಡ್ಸ್, ಇದು ಮಂಡೇ ಮಿನಿ ವ್ಲಾಗು. ಇವತ್ತು ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ಅಕ್ಕಿ ರುಬ್ಬಿಸ್ಕೊಬಂದಿಟ್ಟಿದ್ವಿ. ಬಟ್ ಏನೋ ಗೊತ್ತಿಲ್ಲ, ಹುಳಿನೇ ಬಂದಿರಲಿಲ್ಲ. ಸರಿ ಆಯಿತು, ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನೆನ್ನೆ ರೈಸು ತುಂಬ ಜಾಸ್ತಿನೇ ಉಳ್ಕೊಂಡಿತ್ತು. ಸರಿ ಆಯಿತು, ರೈಸ್ ಹಾಕ್ಬಿಟ್ಟು ಸ್ವಲ್ಪ ಹೆಸರುಬೇಳೆನ ಹುರಿದ್ಬಿಟ್ಟು ಪೊಂಗಲ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಈ ಥರ ರೈಸ್ ಏನಾದರೂ ಉಳ್ಕೊಂಡ್ಬಿಟ್ರೆ ಹೆಸರುಬೇಳೆ ಎಲ್ಲ ಹಾಕ್ಬಿಟ್ಟು ಪೊಂಗಲ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಮಾಡಿದ್ರೆ ಬೆಳಗ್ಗೆ ಟಿಫನ್ಗೆ ಎಷ್ಟು ಬೇಕೋ ಅಷ್ಟು ಆಗುತ್ತೆ, ಬೇಗನೂ ಖಾಲಿ ಆಗುತ್ತೆ ಮತ್ತು ಮಿಕ್ಕಲ್ಲ ಅಂತ ಹೇಳಿ. ಮತ್ತು ಕೃತನೂ ನೆನ್ನೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದ. ಇವತ್ತು ಬೆಳಗ್ಗೆ ಅಷ್ಟೇ ಬಂದ. ಬರುವಾಗ ಚಾಕೋಸ್ ಎಲ್ಲ ತೆಗೆಸ್ಕೊಬಂದಿದ್ದ ಅಂತ ಹೇಳ್ಬಿಟ್ಟು ನನಗೆ ಚಾಕೋಸೇ ಬೇಕು, ಪೊಂಗಲ್ ಬೇಡ ಅಂತ ಹೇಳ್ದ. ಸರಿ ಆಯಿತು, ಚಾಕೋಸ್ನ ಅವನಿಗೆ ಮಾಡಿಕೊಟ್ಬಿಟ್ಟು ಬಾಕ್ಸಿಗೆ ಪೊಂಗಲ್ಲು ಮತ್ತು ಆ್ಯಪಲ್ಲು ಮತ್ತು ಬಾದಾಮಿನ ಹಾಕಿ ಪ್ಯಾಕ್ ಮಾಡಿದೆ. ಮತ್ತು ಕೃತನ್ಗೆ 8:40ಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಇವತ್ತೇನೋ ಗೊತ್ತಿಲ್ಲ, ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಕೆಲಸನೂ ಆಗಲಿಲ್ಲ, ಈ ಕಡೆ ಇವನು ರೆಡಿ ಆಗಿರಲಿಲ್ಲ. ಸರಿ ಆಯಿತು, ಪರವಾಗಿಲ್ಲ, ಇನ್ನೇನು ಮಾಡೋದು ಅಂತ ಹೇಳಿ ಕೃತನ ರೆಡಿ ಮಾಡಿಬಿಟ್ಟು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಸಿಂಕಲ್ಲಿ ನೋಡಿದ್ರೆ ಒಂದು ರಾಶಿ ಪಾತ್ರೆ ಇತ್ತು. ಈ ಪಾತ್ರೆ ತೊಳೆಯೋವಾಗ ಅನ್ನಿಸ್ತಾ ಇತ್ತು, ರೀಲ್ಸಲ್ಲೆಲ್ಲ ಹೇಳ್ತಿರ್ತಾರಲ್ಲ, ಪಾತ್ರೆ ತೊಳೆಯೋರೆ ಸಂಬಳ ಕೊಟ್ಟರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿ. ನನಗೂ ಅದೇ ಥರ ಫೀಲ್